ನಿಮ್ಮ ಡಾಕ್ಟರ್ಗೆ ಸ್ವಾಗತ. ನಾನು ಚೈತ್ರಾಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಅತ್ಯಾಧುನಿಕ ಚಿಕಿತ್ಸೆಗಳಲ್ಲಿ ಒಂದಾದ ರೋಬೋಟಿಕ್ ಸರ್ಜರಿ ಬಗ್ಗೆ ಕೇಳಿರ್ತೀರಾ. ಸಾಮಾನ್ಯವಾಗಿ ನೀ ರಿಪ್ಲೇಸ್ಮೆಂಟ್ ಹಾಗೆ ಜಾಯಿಂಟ್ ಸಮಸ್ಯೆಗಳನ್ನು ಸರಿಪಡಿಸುವುದಕ್ಕೆ ಬಳಸಲಾಗುವಂತಹ ಈ ರೋಬೋಟಿಕ್ ವಿಧಾನ ಇದೀಗ ಗೈನಕಾಲಜಿಯಲ್ಲೂ ಬಳಸಲ್ಪಡ್ತಾ ಇದೆ. ಹಾಗಾದ್ರೆ ಯಾವ ಸಂದರ್ಭದಲ್ಲಿ ಯಾರಿಗೆ ಈ ರೋಬೋಟಿಕ್ ಸರ್ಜರಿಯನ್ನ ಮಾಡಲಾಗುತ್ತೆ? ಈ ಅಡ್ವಾನ್ಸ್ಮೆಂಟ್ ಟ್ರೀಟ್ಮೆಂಟ್ನ ವಿಶೇಷತೆ ಏನು? ಇದರ ಡೌನ್ ಟೈಮ್ ಎಷ್ಟಿರುತ್ತೆ? ಇವೆಲ್ಲದರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ನ ಡಾಕ್ಟರ್ ಶಾಂತಲಾ ತುಪ್ಪಣ್ಣ. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಎಲ್ಲರಿಗೂ. ಮೊದಲನೇದಾಗಿ ರೋಬೋಟಿಕ್ ಸರ್ಜರಿ ಅನ್ನುವಂಥ ಪದ ಕೇಳಿದ್ರೇನೆ ಒಂದು ಸ್ಪೆಷಲ್ ಅಂತ ಅನ್ಸುತ್ತೆ ಈ ಟ್ರೆಡಿಷನಲ್ ವೇಗಿಂತನೂ. ಮೊದಲನೇದಾಗಿ ಬೇಸಿಕ್ ಇಂದ ಶುರು ಮಾಡೋಣ. ರೋಬೋಟಿಕ್ ಸರ್ಜರಿ ಅಂದ್ರೆ ಏನು ಅಂತ? ರೋಬೋ ಅಂದರೆ ನಾವು ತುಂಬ ವರ್ಷಗಳಿಂದ ಖುಷಿ ಆಗ್ತಿತ್ತು, ಏನೋ ಮಾಡುತ್ತಲ್ಲ ಮಿಷಿನ್ನು ನಮ್ಮದು ಕೆಲಸನ ಅಂತ ಅನ್ನಿಸ್ತಿತ್ತು. ಮೆಡಿಕಲ್ ಫೀಲ್ಡಲ್ಲೂ ಇದೇ ಥರ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ರೋಬೋಟಿಕ್ಸ್ ಅಂತ ಸರ್ಜರಿಗೆ ಅಳವಡಿಸ್ತಾ ಇದ್ದೀವಿ. ರೋಬೋಟಿಕ್ ಸರ್ಜರಿ ಅನ್ನೋದಕ್ಕಿಂತ ರೋಬೋಟಿಕ್ ಅಸಿಸ್ಟೆಡ್ ಸರ್ಜರಿ ಬೆಟ್ರ್ ವರ್ಡ್ ಆಗುತ್ತೆ. ಯಾಕೆಂದರೆ ಮೆಡಿಕಲ್ ಫೀಲ್ಡಲ್ಲಿ ಸರ್ಜರಿ ಎಲ್ಲನೂ ರೋಬೋ ಕೆಲಸ ಮಾಡೋದಿಲ್ಲ. ನಾವು ಎಲ್ಲ ರೆಡಿ ಮಾಡಿ ಫಿಕ್ಸ್ ಮಾಡಿ ನಾವು ಕನ್ಸೋಲ್ ಅಂದರೆ ಒಂದು ಇದರಲ್ಲಿ ಕೂತ್ಕೊಂಡು ನಾವು ಅದನ್ನು ಮೂವ್ ಮಾಡಿ ಆಪ್ರೇಟ್ ಮಾಡ್ತೇವೆ. ಸೊ ಇದರಲ್ಲಿ ಈ ಸರ್ಜನ್ದು ಏನು ಸರ್ಜಿಕಲ್ ಸ್ಕಿಲ್ ಇರುತ್ತೋ ಅದಕ್ಕಿಂತ ಇನ್ನೂ ಚೆನ್ನಾಗಿ ಯುಟಿಲೈಸ್ ಆಗುತ್ತೆ. ಅದರಲ್ಲಿ ಎನ್ಹ್ಯಾನ್ಸ್ಡ್ ವಿಷನ್ ಇರೋದ್ರಿಂದ ನೋಡಲಿಕ್ಕೆ ಅಷ್ಟು ಕ್ಲಾರಿಟಿ ಬರೋದ್ರಿಂದ ಈ ಸರ್ಜಿಕಲ್ ಟೆಕ್ನಿಕ್ ಆಗಲಿ ಕಾಂಪ್ಲಿಕೇಶನ್ಸ್ ಆಗಲಿ ಎಲ್ಲ ಕಡಿಮೆ ಆಗುತ್ತೆ. ಸೊ ಇದು ರೋಬೋಟಿಕ್ ಅಸಿಸ್ಟೆಡ್ ಸರ್ಜರಿ ಅನ್ನೋದು ಕರೆಕ್ಟ್ ವರ್ಡ್ ಆಗುತ್ತೆ ಇದಕ್ಕೆ. ಇಲ್ಲಿ ಟ್ರೆಡಿಷನಲ್ ಮೆಥಡ್ ಅನ್ನ ನಾವು ನೋಡಿರ್ತೀವಲ್ಲ, ಏನೇನು ಇಕ್ವಿಪ್ಮೆಂಟ್ ಗಳನ್ನ ಬಳಸಿರ್ತೀವಿ, ಬಹಳ ವರ್ಷಗಳಿಂದ ನೋಡಿರೋದ್ರಿಂದ ಅದು ನೆನಪಲ್ಲಿರುತ್ತೆ. ಬಟ್ ಈ ರೋಬೋಟಿಕ್ ಸರ್ಜರಿ ಅಂತ ಬಂದಾಗ ಏನೇನು ಇಕ್ವಿಪ್ಮೆಂಟ್ಸ್ ಇರುತ್ತೆ, ಹೇಗಿರುತ್ತೆ ಎಂಟೈರ್ ಆ ವಿಜುವಲ್ ಅನ್ನ ವಿವರಿಸೋದಾದ್ರೆ? ರೋಬೋಟಿಕ್ ಸರ್ಜರಿಲಿ ನಮಗೆ ಎರಡು ಇದಿರುತ್ತೆ. ಒಂದು ಪೇಷಂಟ್ಗೆ ಕನೆಕ್ಟ್ ಮಾಡೋರು ಪೇಷಂಟ್ ಕನ್ಸೋಲ್ ಅನ್ಬೋದು, ಇನ್ನೊಂದು ನಾವು ಕೂತ್ಕೊಳ್ಳೋವಂಥದ್ದು ಸರ್ಜನ್ ಕನ್ಸೋಲ್ ಅಂತ ಇರುತ್ತೆ. ಈ ರೋಬೋಟಿಕಲ್ಲಿ ಪೇಷಂಟ್ ಕನ್ಸೋಲಲ್ಲಿ ಒಂದು ರೋಬೋಟಿಕ್ ಆರ್ಮ್ಸ್ ಇರುತ್ತೆ. ಅದು 4 ಆರ್ಮ್ಸ್ ಇರುತ್ತೆ. ಒಂದರಲ್ಲಿ ನಾವು ಕ್ಯಾಮರಾ ಫಿಕ್ಸ್ ಮಾಡ್ತೇವೆ, ಅದು 3D ಕ್ಯಾಮರಾ ಇರುತ್ತೆ. ಇನ್ನು 3 ರೋಬೋಟಿಕ್ ಆರ್ಮ್ ಏನಿರುತ್ತೋ ಅದಕ್ಕೆ ನಾವು ಲ್ಯಾಪ್ರೋಸ್ಕೋಪಿಕ್ ಯಾವ ಥರ ನಾವು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವೋ ಇಲ್ಲಿ ಅಡ್ವಾನ್ಸ್ಡಲ್ಲಿ ಇರೋವಂಥ ಇನ್ಸ್ಟ್ರೂಮೆಂಟ್ನ ರೋಬೋಟಿಕ್ ಆರ್ಮ್ಗೆ ಫಿಕ್ಸ್ ಮಾಡ್ತೇವೆ. ಇದರಲ್ಲಿ ಅಡ್ವಾಂಟೇಜ್ ಅಂದರೆ ರೋಬೋಟಿಕ್ಕಲ್ಲಿ ಆ ಆರ್ಮ್ಸ್ ಯಾವ ಥರ ಇರುತ್ತೆ ಅಂದರೆ 7 ಡಿಗ್ರಿ ಮೂಮೆಂಟ್ಸ್, ಅಂದರೆ ನಾವು ಯಾವ ಕಡೆ ಬೇಕಾದರೂ ಅದು ತಿರುಕೊಂಬಿಡುತ್ತೆ. ರೋಬೋಟಿಕ್ದು ಫಿಕ್ಸ್ ಮಾಡೋ ಇನ್ಸ್ಟ್ರೂಮೆಂಟ್ಸು ಆರ್ಮ್ಸು ಆ ಥರ ಅಡ್ವಾಂಟೇಜ್ ಇರುತ್ತೆ. ಈಗ ನಾವು ಓಪನ್ ಸರ್ಜರಿಲಾಗಲಿ ಲ್ಯಾಪ್ರೋಸ್ಕೋಪಿನಲ್ಲಿ ಈ ಮೂಮೆಂಟ್ಸ್ ರಿಸ್ಟ್ರಿಕ್ಷನ್ ಇರುತ್ತೆ. ಅಂದರೆ ಯಾವ ಚಿಕ್ಕ ಏರಿಯಾದಲ್ಲಾಗಲಿ ಯಾವುದೇ ಕಾಂಪ್ಲೆಕ್ಸ್ ಏರಿಯಾದಲ್ಲಾಗಲಿ ಈಗ ಪೇಷಂಟ್ ಮಲ್ಕೊಂಡಾಗ ನಾವೇನು ಮಾಡ್ತೇವೆ, ಅನಸ್ತೀಶಿಯಾ ಎಲ್ಲ ಕೊಟ್ಟಾದಮೇಲೆ ನಾವು ಸ್ಮಾಲ್ ಕಟ್ಸ್ ಎಲ್ಲ ಮಾಡಿ ಅದನ್ನೆಲ್ಲ ರೋಬೋಟಿಕ್ ಆರ್ಮ್ಸ್ಗೆ ಫಿಕ್ಸ್ ಆದಮೇಲೆ ನಾವು ಅದನ್ನೆಲ್ಲ ಒಳಗಡೆ ಸ್ಮಾಲ್ ಕಟ್ ಅಂದರೆ 0.5 to 0.8 ಸೆಂಟಿಮೀಟರ್ ಅಂದರೆ ಅಷ್ಟು ಚಿಕ್ಕ ಹೋಲಲ್ಲಿ ಅದನ್ನೆಲ್ಲ ಫಿಕ್ಸ್ ಮಾಡಿಬಿಟ್ಟು ಅದ್ರ ಮೂಮೆಂಟ್ಸ್ ನಮಗೆ ಇಲ್ಲಿ ಎಲ್ಲ ಥರ ಮೂಮೆಂಟ್ಸ್ ಸಿಗುತ್ತೆ. ಇದರಲ್ಲಿ ಕ್ಯಾಮರಾ ಆಗಲಿ 3D ಕ್ಯಾಮ್ರಾ ಎಲ್ಲ ಕಡೆ ರೊಟೇಟ್ ಆಗುತ್ತೆ. ಪ್ಲಸ್ ಈ ರೋಬೋಟಿಕ್ ಆರ್ಮಲ್ಲಿ ಫಿಕ್ಸ್ ಮಾಡಿರೋ ರಿಸ್ಟ್ ಅಂತ ಏನಿರುತ್ತೋ ಅದರಲ್ಲಿರೋ ಇನ್ಸ್ಟ್ರೂಮೆಂಟಲ್ಲಿರೋ ರಿಸ್ಟು ಎಲ್ಲ ಕಡೆ ಮೂವ್ ಆಗುತ್ತೆ. ಸೊ ಇದು ಮೇಯ್ನ್ ಅಡ್ವಾಂಟೇಜು ನಮಗೆ. ಸರಿ, ಇದೆಲ್ಲ ಫಿಕ್ಸ್ ಆದಮೇಲೆ ನಾವೇನು ಮಾಡ್ತೇವೆ, ನಮ್ಮದು ಡಾಕ್ಟರ್ಸ್ ಕನ್ಸೋಲ್ ಏನಿರುತ್ತೋ ನಾವು ಅಲ್ಲಿ ಕೂತ್ಕೋತೀವಿ. ಅದೇನು ಅಂದರೆ ಒಂಥರ ಸೂಪರ್ ಕಂಪ್ಯೂಟರ್ ಥರ. ಅದರಲ್ಲಿ ಏನು ಅಂದರೆ ನಾವು ಕೂತ್ಕೊಂಡ್ಬಿಟ್ಟು ನಮಗೆ 3D ವ್ಯೂ ಬರುತ್ತೆ. ಮತ್ತು ಅದನ್ನೆಲ್ಲ ಆ ಟೆಕ್ನಾಲಜಿಯಿಂದ ಇಲ್ಲಿ ನಾವು ಆರ್ಮ್ಸ್ ಮೂವ್ ಮಾಡೋ ಅಂಥದ್ದು ನಮಗೆ ಈ ಮಕ್ಕಳು ಜಾಯ್ಸ್ಟಿಕ್ಸಲ್ಲಿ ಹೆಂಗೆ ಗೇಮ್ಸ್ ಆಡ್ತಾರೋ ಆ ಥರ ನಮಗೆ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ ಇಲ್ಲಿ. ಸೊ ಅಲ್ಲಿ ನಾವು ವ್ಯೂನಲ್ಲಿ ನೋಡಿಕೊಂಡು ಆ 3D ವ್ಯೂ ನಮಗೆ ಈಗ 3D ವ್ಯೂ ಅಂದರೆ ಮೂವಿನಲ್ಲಿ ಯಾವ ಥರ ಬರುತ್ತೋ ಅದೇ ಥರ ಅಷ್ಟು ಕ್ಲಾರಿಟಿ ಅಷ್ಟು ವಿಷನ್ ಇರುತ್ತೆ ಅದರೊಳಗೆ. ಸೊ ಅದನ್ನು ಅಲ್ಲಿ ನೋಡಿಕೊಂಡು ನಾವಿಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೋತೀವಿ. ನಮ್ಮ ಕಾಲಲ್ಲಿ ಮತ್ತು ಕೈಯಲ್ಲಿ ಎಲ್ಲ ಕಡೆ ಮೂಮೆಂಟ್ಸ್ ಇರುತ್ತೆ ಸರ್ಜಿನ ಇದರಲ್ಲಿ ಕೂತ್ಕೊಂಡಾಗ. ಸೊ ಅದನ್ನು ನಾವು ಎಷ್ಟು ಬೇಕೋ ಅಷ್ಟು ಹತ್ರ ತೊಗೋಬೋದು, ಎಷ್ಟು ಬೇಗ ದೂರ ತೊಗೋಬೋದು ಕ್ಯಾಮರಾನ. ಯಾವಾಗ ತುಂಬ ಕಾಂಪ್ಲೆಕ್ಸ್ ಅನಾಟಮಿ ಅಂದರೆ ಈಗ ತುಂಬ ಇಂಪಾರ್ಟೆಂಟ್ ಆರ್ಗನ್ಸ್ ಇರುತ್ತೆ ಅಂದ್ಕೊಳ್ಳಿ, ಆವಾಗ ಏನಾಗುತ್ತೆ ಆ ಮೂಮೆಂಟ್ಸ್ ಮಾಡಿದಾಗ ನಮಗೆ ಇದು ತುಂಬ ಹತ್ರ ಇದ್ದಾಗ ನಮಗೆ ಯಾವುದು ಕಾಣುತ್ತೆ, ಎಷ್ಟು ಬೇಗ ದೂರ ಹೋಗ್ಬೋದು, ಆ ಥರ ಎಲ್ಲ ಕಂಟ್ರೋಲ್ ಯೂನಿಟ್ ನಮ್ಮ ಹತ್ರ ಇರುತ್ತೆ. ಸೊ ಇದನ್ನೆಲ್ಲ ಕನೆಕ್ಟ್ ಮಾಡಿ ನಾವು ಕೂತ್ಕೊಂಡು
ಸರ್ಜರಿ ಮಾಡ್ತೀವಿ. ಇದರಿಂದ ತುಂಬ ಅಡ್ವಾಂಟೇಜಸ್ ಇರುತ್ತೆ ನಮಗೆ. ಎಸ್, ನೀವು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನನಗೆ ಅನಿಸಿದ್ದು ಬಹುಶಃ ಅಷ್ಟೊಂದು ಹ್ಯಾಂಡಲ್ ಮಾಡಬೇಕಾದ್ರೆ ಮಲ್ಟಿ ಟಾಸ್ಕ್ ಅಂತ ಈಗಿನ ಡಾಕ್ಟರ್ಗಳು ಪರ್ಫಾರ್ಮ್ ಮಾಡಬೇಕಾದ್ರೆ ಇದಕ್ಕೂ ಎಕ್ಸ್ಪರ್ಟೈಸೇಷನ್ ಅಗತ್ಯ ಇರುತ್ತಾ ಹೇಗೆ ಅನ್ನುವಂಥದ್ದು ಕಲಿಯುವಂಥ ಫಸ್ಟ್ ಆಫ್ ಆಲ್ ಸರ್ಜರಿ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಇದರ ಓಪನ್ ಆಗಲಿ ಲ್ಯಾಪ್ರೋಸ್ಕೋಪಿ ಗೊತ್ತಿರೋರಿಗೆ ಇದು ಸ್ವಲ್ಪ ಲರ್ನಿಂಗ್ ಕರ್ವ್ ಕಡಿಮೆ ಇರುತ್ತೆ. ಈ ಲ್ಯಾಪ್ರೋಸ್ಕೋಪಿ ಮಾಡ್ದಿಲ್ಲ ಅಂತಂದರೆ ಸ್ವಲ್ಪ ಲರ್ನಿಂಗ್ ಕರ್ವ್ ಜಾಸ್ತಿ ಇರುತ್ತೆ. ಈ ಓಪನ್ ಸರ್ಜರಿಲಿ ನಮ್ಗೆ ಏನು ಟೆಕ್ನಿಕ್ಕು ಸರ್ಜಿಕಲ್ ಟೆಕ್ನಿಕ್ಕು ಏನಿದೆಯೋ ಅಲ್ಲೂ ಇರುತ್ತೆ, ಬಟ್ ಆ ಮೂಮೆಂಟ್ಸ್ ಏನಿರುತ್ತೆ ಎಲ್ಲ ಬರೋದಿಲ್ಲ. ಲ್ಯಾಪ್ರೋಸ್ಕೋಪಿ ಮಾಡೋರಿಗೆ ಈಗ 1 ಮಂತ್ ಒಳಗೆ ಇಫ್ ಯು ಆರ್ ಹೈ ಎಂಡ್ ಲ್ಯಾಪ್ ಸರ್ಜನ್ ಅಂದರೆ ಬೇಗ ಕಲ್ತು ಬಿಡ್ತಾರೆ. ಸೊ ಎಲ್ಲರೂ ನಾನು ಹೋಗ್ತೀನಿ ಅಂದರೆ ಅದರಲ್ಲಿರೋ ಕಾಂಪ್ಲಿಕೇಶನ್ಸ್ ಇದ್ದೇ ಇರುತ್ತೆ. ಸೊ ಅದು ಫಸ್ಟ್ ಬೇಸಿಕ್ ನಾಲೆಡ್ಜು, ಬೇಸಿಕ್ ಲ್ಯಾಪ್ರೋಸ್ಕೋಪಿ ಎಲ್ಲ ಇದ್ದಿದ್ರೆ ಇದನ್ನೆಲ್ಲ ಬೇಗ ಮಾಡ್ಬೋದು ಅವೆಲ್ಲ. ಎಸ್ ಡಾಕ್ಟರ್, ಇವಾಗ ರೋಬೋಟಿಕ್ ಸರ್ಜರಿ, ವೇ ಆಫ್ ಸರ್ಜರಿಯಲ್ಲಿ ಪೇಷಂಟ್ಗೆ ಯಾವ ರೀತಿಯಾಗಿ ಲಾಭ ಆಗುತ್ತೆ, ಏನು ಮೆರಿಟ್ಸ್ ಇದೆ ಅಂತ? ಈಗ ರೋಬೋಟಿಕ್ ಸರ್ಜರಿ ಅಂದರೆ ನಾನು ಹೇಳಿದೆ, ಈಗ ಸ್ಮಾಲ್ ಹೋಲಲ್ಲಿ ಮಾಡ್ತೇವೆ. ಈಗ ಬೇರೆ ಕಂಪೇರ್ ಮಾಡಿದ್ರೆ ಓಪನ್ ಸರ್ಜರಿಲಿ ನಾವೇನು ಮಾಡ್ತೇವೆ, ದೊಡ್ಡದಾಗಿ ಕಟ್ ಮಾಡ್ತೇವೆ. ಆಲ್ಮೋಸ್ಟು 8 ಇಂದ 10 ಇಂಚು ಕಟ್ ಮಾಡ್ತೇವೆ. ಐದಾರು ಹಿಂಗೆ ಮಧ್ಯದಲ್ಲಾದರೂ ಕಟ್ ಮಾಡ್ತೇವೆ, ಹಿಂಗೆ ಸೈಡಲ್ಲಾದರೂ ಕಟ್ ಮಾಡ್ತೀವಿ. ಇದು ಯಾವ ಥರ ಡಿಸೈಡ್ ಮಾಡ್ತೀವಿ ಅಂದರೆ ಯಾವ ಆರ್ಗನ್ ಮೇಲೆ ನಾವು ಸರ್ಜರಿ ಮಾಡ್ತಾ ಇದ್ದೀವಿ, ಎಷ್ಟು ದೊಡ್ಡದು ಸರ್ಜರಿ ಅದಕ್ಕೆ ತಕ್ಕನಾಗಿ ನಾವು ಡಿಸೈಡ್ ಮಾಡ್ತೀವಿ. ಎಲ್ಲ ಮೋಸ್ಟ್ ಆಫ್ ದ ಸರ್ಜರೀಸ್ ಏನಾಗುತ್ತೆ ಸ್ವಲ್ಪ ದೊಡ್ಡದಾಗೆ ಕಟ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಜಾಸ್ತಿ ಬ್ಲಡ್ ಲಾಸ್ ಇರುತ್ತೆ, ಪೇಯ್ನ್ ಜಾಸ್ತಿ ಇರುತ್ತೆ, ರಿಕವರಿ ಟೈಮ್ ಜಾಸ್ತಿ ಇರುತ್ತೆ. ಇದೆಲ್ಲ ಓಪನ್ ಸರ್ಜರಿ ಇರೋದು. ಈಗ ನಾವು ಲ್ಯಾಪ್ರೋಸ್ಕೋಪಿಗೆ ಬಂದಾಗ ಅಡ್ವಾಂಟೇಜ್ ಇದೇನೇ ಇರುತ್ತೆ, ಕೀ ಹೋಲಲ್ಲಿ ಮಾಡ್ತೇವೆ. ಅದರಲ್ಲೂ ಅಷ್ಟೇ ಸ್ಮಾಲ್ ಹೋಲ್ ಹಾಕ್ಬಿಟ್ಟು 0.5 ಸೆಂಟಿಮೀಟರ್ಸ್ ಈ ಥರ 3 to 4 ಸ್ಮಾಲ್ ಹೋಲ್ಸಲ್ಲಿ ನಾವು ಸರ್ಜರಿ ಮಾಡ್ತೇವೆ. ಲ್ಯಾಪ್ರೋಸ್ಕೋಪಿಗೂ ಮತ್ತು ರೋಬೋಟಿಕಲ್ಲಿ ನೆಕ್ಸ್ಟ್ ಬಂದರೆ ಇದರಲ್ಲೂ ಸ್ಮಾಲ್ ಹೋಲ್ಸ್ ಇರುತ್ತೆ, ರೋಬೋಟಿಕಲ್ಲೂ ಸ್ಮಾಲ್ ಹೋಲ್ಸ್ ಇರುತ್ತೆ. ಲ್ಯಾಪ್ರೋಸ್ಕೋಪಿನಲ್ಲೂ ನಾವು ವಿ ಹ್ಯಾವ್ ಟೆಕ್ನಾಲಜಿ, ಹೈ ಡೆಫಿನೇಷನ್ ಕ್ಯಾಮರಾ ಮತ್ತು 3D ಕ್ಯಾಮರಾ ಎಲ್ಲ ಇರುತ್ತೆ. ಲ್ಯಾಪ್ರೋಸ್ಕೋಪಿಕ್ ಹ್ಯಾಂಡ್ ಮೂಮೆಂಟ್ಸ್ ಏನಿದೆಯೋ ಆ ಮೂಮೆಂಟು ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ, ಎಲ್ಲ ಕಡೆ ರೊಟೇಟ್ ಆಗುತ್ತೆ. ಲ್ಯಾಪ್ರೋಸ್ಕೋಪಿಕ್ ಮೂಮೆಂಟ್ಸಲ್ಲಿ ಆ ಹ್ಯಾಂಡ್ಸ್, ಆ ರಿಸ್ಟ್ ಅಷ್ಟೆಲ್ಲ ಮೂಮೆಂಟ್ ಇರೋದ್ರಿಂದ. ಈ ರೋಬೋಟಿಕಲ್ಲಿ ಆ ಎಲ್ಲ ಡಿಗ್ರಿ ಆಫ್ ಮೂಮೆಂಟ್ಸ್ ಇರೋದ್ರಿಂದ ಏನಾಗುತ್ತೆ, ಯಾವುದು ರೀಚ್ ಆಗಲ್ಲ ಅಂಥ ಪ್ಲೇಸಲ್ಲೂ ಹಾರ್ಡ್ ಟು ರೀಚ್ ಏರಿಯಾಸ್ ಅಂತೀವಿ ಸರ್ಜರಿನಲ್ಲಿ, ಕೆಲವೊಮ್ಮೆ ಕಾಣೋದಿಲ್ಲ. ಈ ಆ್ಯಂಗ್ಯುಲೇಷನ್ ಆಫ್ ಮೂಮೆಂಟ್ಸ್ ಹೆಂಗಿರುತ್ತೆ ಅಂದರೆ ಅಲ್ಲಿ ಹೋಗ್ಬಿಟ್ಟು ಯಾವ ಥರ ಡಿಫಿಕಲ್ಟ್ ಏರಿಯಾಸ್ಗೆ ಹೋಗ್ಬಿಟ್ಟು ಪ್ರಿಸೈಸಾಗಿ ಸರ್ಜರಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅವಾಗ. ಯಾಕೆ ನಾನು ಹೇಳಿದೆ, ನಾವು ಕ್ಯಾಮರಾ ಕಂಟ್ರೋಲು ನಾವು ಹೆಂಗೆ ಅಂದರೆ ಒಂದು ಕೈಯಲ್ಲಿ ಕಾಲಲ್ಲೆಲ್ಲ ಮೂವ್ ಮಾಡಬೇಕಾದ್ರೆ ಒಂದು ಮೂಮೆಂಟ್ ಬೇಕು ಅಂದರೆ ನಾವು ಎಷ್ಟು ಬೇಕೋ ಅಷ್ಟು ಹತ್ರ ಹೋಗ್ಬೋದು. ಸೊ ಅದು ಆ್ಯಂಗಲ್ ಬೇರೆ ರೊಟೇಟ್ ಆಗುತ್ತೆ, ಎಲ್ಲ ಕಡೆನೂ ರೊಟೇಟ್ ಆಗೋದ್ರಿಂದ ನೀವು ಆ ರಿಸ್ಟ್ ಮೂಮೆಂಟಿಂದ ಏನಾಗುತ್ತೆ, ಎಲ್ಲಿ ಪ್ರಿಸಿಷನ್ ಜಾಸ್ತಿ ಆಗುತ್ತೋ ಆವಾಗ ನಮಗೆ ಕಾಂಪ್ಲಿಕೇಶನ್ಸ್ ಕಡಿಮೆ ಆಗುತ್ತೆ. ಸೊ ನೀವು ಸರ್ಜನ್ದು ಇನ್ನೂ ಎನ್ಹ್ಯಾನ್ಸ್ಡ್, ಅವ್ರಿಗೆ ಇನ್ನೂ ಕ್ವಾಲಿಟಿ ಆಫ್ ಸರ್ಜರಿ ಜಾಸ್ತಿ ಸಿಗುತ್ತೆ. ಪೇಷಂಟ್ಗೆ ಕಾಂಪ್ಲೆಕ್ಸಿಟಿ ಇದ್ರೂ ಈಸಿಯಾಗಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ಕಾಂಪ್ಲಿಕೇಶನ್ಸು ಕಡಿಮೆ ಆಗುತ್ತೆ ಇದರಿಂದ ನಮಗೆ. ಇಲ್ಲಿ ರೋಗಿಯ ಹಿತದೃಷ್ಟಿಯಿಂದ ನೋಡೋದಾದ್ರೆ ಯಾವ್ಯಾವ ಸೇಫ್ಟಿ ಮೆಷರ್ಮೆಂಟ್ಗಳನ್ನ ತಗೊಳ್ಳೇಬೇಕಾಗಿರುತ್ತೆ, ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ಈಗ ಸೇಫ್ಟಿ ಮೆಷರ್ ಅಂದರೆ ಫಸ್ಟು ಸರ್ಜನ್ನು ತುಂಬ ಚೆನ್ನಾಗಿ ಟ್ರೈನ್ ಆಗಿರಬೇಕು, ಆವಾಗ ಕಾಂಪ್ಲಿಕೇಶನ್ಸ್ ಕಡಿಮೆ ಆಗುತ್ತೆ ಆಬ್ವಿಯಸ್ಲಿ. ನೆಕ್ಸ್ಟು ಇನ್ನು ಯಾವುದೇ ಓಪನ್ ಸರ್ಜರಿಗಾಗಲಿ ಲ್ಯಾಪ್ರೋಸ್ಕೋಪಿಗಾಗಲಿ ರೋಬೋಟಿಕ್ ಸರ್ಜರಿ ಆಗಲಿ ನಮ್ಗೆ ಏನೇನು ಪ್ರೀ ರಿಕ್ವಿಸಿಟ್ ಇರುತ್ತೋ, ಅಂದರೆ ಮೇಜರ್ ಸರ್ಜರಿ ಮಾಡಬೇಕಾದ್ರೆ ನಾವು ಏನೇನು ಟೆಸ್ಟ್ಗಳು, ಬ್ಲಡ್ ಟೆಸ್ಟ್ ಆಗಲಿ, ಅವ್ರದ್ದು ECG ಆಗಲಿ, ಅವ್ರದ್ದು ಅಂದರೆ ಈ ಹಾರ್ಟ್ ಆಗಲಿ ಕಿಡ್ನಿ ಆಗಲಿ ಎಲ್ಲ ಅಸೆಸ್ ಮಾಡಿ ನಾವು ಯಾವ ಥರ ಸರ್ಜರಿ ಮಾಡ್ತೀವಿ. ಈಗ ಡಯಾಗ್ನೋಸಿಸ್ ಏನಕ್ಕೆ ಮಾಡ್ತಾ ಇದ್ದೀವಿ ಸರ್ಜರಿ, ಅದೆಲ್ಲ ನಾವು ಯಾವ ಥರ ಓಪನ್ಗೆ ಲ್ಯಾಪ್ರೋಸ್ಕೋಪಿಗೆ ಎಲ್ಲ ಇದು ಮಾಡ್ತೀವೋ ಅದೇ ಥರ ಎಲ್ಲ ಪ್ರೀ ರಿಕ್ವಿಸಿಟ್ಸು ಬೇಕಾಗುತ್ತೆ. ಇಲ್ಲಿ ಮೇಯ್ನ್ ಅಂದರೆ ಸರ್ಜನ್ಸ್ ಎಕ್ಸ್ಪೀರಿಯನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲೂ. ಯಾವ ರೀತಿಯಾಗಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಆಸ್ ಎ ಡಾಕ್ಟರ್, ಸೀನಿಯರ್ ಡಾಕ್ಟರ್ ಎರಡನ್ನೂ ನೋಡಿರೋದ್ರಿಂದ ಟ್ರೆಡಿಷನಲ್ ವೇ ಆಫ್ ಸರ್ಜರಿನೂ ನೋಡಿರ್ತೀರಾ, ಇವಾಗ ಬಂದಿರುವಂಥ ರೋಬೋಟಿಕ್ ಸರ್ಜರಿನೂ ನೋಡಿರ್ತೀರಾ, ಏನು ವ್ಯತ್ಯಾಸ ಅನ್ಸುತ್ತೆ? ಈಗ ರೋಬೋಟಿಕ್ ಸರ್ಜರಿಲಿ ಸ್ವಲ್ಪ ಇದೆಲ್ಲ ಕನೆಕ್ಷನ್ ಎಲ್ಲ ಮಾಡಿ ನಾವೆಲ್ಲ ಪೇಷಂಟ್ಗೆಲ್ಲ ಕನೆಕ್ಟ್ ಮಾಡಿ ಆ ಕಾರ್ಟ್ ಎಲ್ಲ ರೆಡಿ ಮಾಡಿ ಫಿಕ್ಸ್ ಮಾಡ್ತೀವಿ, ಅದು ಡಾಕಿಂಗ್ ಅಂತ ಹೇಳ್ತೇವೆ. ಅದೆಲ್ಲ ಡಾಕ್ ಮಾಡಿ ಸರ್ಜರಿ ಸ್ಟಾರ್ಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಕಂಪೇರ್ ಟು ಈಗ ಓಪನ್ ಸರ್ಜರಿ ಆಗಲಿ ಲ್ಯಾಪ್ರೋಸ್ಕೋಪಿಗಾಗಲಿ, ಆ ಡ್ಯೂರೇಷನ್ ಇದಾಗುತ್ತೆ. ನೆಕ್ಸ್ಟ್ ಅಂದರೆ ನಮಗೆ ಆ ಪ್ರಿಸಿಷನ್ ಅಷ್ಟು ಚೆನ್ನಾಗಿರೋದ್ರಿಂದ ನಮಗೆ ಸ್ಟ್ರೆಸ್ ಲೆವೆಲ್ ಆಬ್ವಿಯಸ್ಲಿ ಕಡಿಮೆ ಆಗುತ್ತೆ. ಈಗ ಯಾವುದಾದ್ರೂ ಒಂದು ತುಂಬ ಕಾಂಪ್ಲೆಕ್ಸ್ ಸರ್ಜರಿ ಮಾಡ್ತಿರ್ತೀಯ, ಪ್ರೊಲಾಂಗ್ಡ್ ಸರ್ಜರಿ ಬೇಕಾಗುತ್ತೆ. ಈಗ ಒಂದು 5-6 ಗಂಟೆ ನಿಂತ್ಕೊಂಡು ಮಾಡಬೇಕಾಗಿರೋಂಥ ಸರ್ಜರಿನ ನಮಗೆ ಈಗ ಇದರಲ್ಲಿ ಕುತ್ಕೊಂಡು ಮಾಡ್ತೀವಲ್ವ, ಸೊ ನಿಮ್ಮದು ಟಯರ್ಡ್ನೆಸ್ ಕಡಿಮೆ ಆದಾಗ ನಿಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿ ಯುವರ್ ಕ್ವಾಲಿಟಿ ಆಫ್ ವರ್ಕ್ ಇಂಪ್ರೂವ್ ಆಗುತ್ತೆ ಅಲ್ಲಿ. ಸೊ ಪೇಷಂಟ್ಗೆ
ಕಾಂಪ್ಲಿಕೇಶನ್ಸು ಕಡಿಮೆ ಆಗುತ್ತೆ, ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಅಂದರೆ ಬೆನಿಫಿಟ್ಸ್ ಆಬ್ವಿಯಸ್ಲಿ ಜಾಸ್ತಿ ಆಗುತ್ತೆ ಅವಾಗ. ಕರೆಕ್ಟ್. ನಿಮಗೆ ತುಂಬ ಚಾಲೆಂಜಿಂಗ್ ಅನಿಸಿದ್ದು ಡಾಕ್ಟರ್, ರೀಸೆಂಟ್ ಪೇಷಂಟ್ ಎಕ್ಸಾಂಪಲ್ ತಗೊಂಡು ಹೇಳೋದಾದ್ರೆ ತುಂಬ ಚಾಲೆಂಜಿಂಗ್ ಕೇಸ್ಗಳು ರೋಬೋಟಿಕ್ ಸರ್ಜರಿಯಿಂದ ಒಂದು ಸ್ವಲ್ಪ ಈಸಿಯಾಗಿ ಹೋಯಿತು ಅನ್ನುವಂಥದ್ದು? ಹಾಂ, ಅಂಥದ್ದು ಅಂತ ಹೇಳಬೇಕಾದ್ರೆ ಈಗ ಎಂಡೋಮೆಟ್ರಿಯೋಸಿಸ್ ಅಂತ ಒಂದು ಕಂಡೀಷನ್ ಇದೆ. ಅದರಲ್ಲಿ ಒಳಗಡೆ ಸಿಸ್ಟ್ ಆಗುತ್ತೆ ಓವರಿನಲ್ಲಿ. ಮತ್ತು ಅದು ಯಾವ ಥರ ಅಂದರೆ ಸ್ವಲ್ಪ ಇನ್ಫ್ಲಮೇಷನ್, ಕ್ರಾನಿಕ್ ಇನ್ಫ್ಲಮೇಷನ್ ಅಂತ ಹೇಳ್ತೇವೆ. ಅದರಲ್ಲಿ ಏನಾಗ್ಬಿಡುತ್ತೆ, ತುಂಬ ಅಡೇಷನ್ಸ್ ಅಂತ ಹೇಳ್ತೇವೆ, ಸ್ಟಿಕ್ಕಿಂಗ್ ಈಚ್ ಅದರ್. ಪ್ರೀವಿಯಸ್ ಮಲ್ಟಿಪಲ್ ಸರ್ಜರಿ ಮತ್ತು ಈ ಎಂಡೋಮೆಟ್ರಿಯೋಸಿಸು ಇಂಥದ್ರಲ್ಲಿ ಏನಾಗ್ಬಿಡುತ್ತೆ, ಈಗ ಒಂದು 3-4 ಸಿಸೇರಿಯನ್ ಆಗಿರುತ್ತೆ, ಇಲ್ಲಾಂದರೆ ಅದ್ರ ಜೊತೆ ಎಂಡೋಮೆಟ್ರಿಯೋಸಿಸ್ ಆಗಿರುತ್ತೆ. ರೀಸೆಂಟಾಗಿ ಅಂಥದ್ದೇ ಒಂದು ಕೇಸ್ ಇತ್ತು ನಮಗೂ. ಆವಾಗ ಏನಾಗ್ಬಿಡುತ್ತೆ, ಇದು ಎಂಡೋಮೆಟ್ರಿಯೋಸಿಸ್ ಅನ್ನೋದು ಇಂಟೆಸ್ಟೈನ್ಗೆ, ಯೂಟ್ರಸ್ಗೆ, ಓವೆರಿಗೆ ಎಲ್ಲ ಅಡೇಷನ್, ಸ್ಟಿಕ್ ಅಂದರೆ ಒಂದಕ್ಕೊಂದು ಕಚ್ಕೊಂಡ್ಬಿಡುತ್ತೆ. ಈ ಮುಂದೆ ಬ್ಲಾಡರ್ ಇರುತ್ತೆ, ಅದು ಸ್ಟಿಕ್ ಆಗಿಬಿಡುತ್ತೆ. ಸೊ ಇಂಥ ಕೇಸಲ್ಲಿ ಏನಾಗ್ಬಿಡುತ್ತೆ, ಆ ವಿಷನ್ ಮೇಕ್ಸ್ ಲಾಟ್ ಆಫ್ ಡಿಫ್ರೆನ್ಸ್. ಆ 3D ಮತ್ತು ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ಯಾಮರಾ ಅಡ್ಜಸ್ಟ್ ಮಾಡಿಕೊಂಡು ವ್ಯೂ ಮ್ಯಾಗ್ನಿಫಿಕೇಷನ್ ಮಾಡಿ ನೋಡಿದಾಗ ಏನಾಗುತ್ತೆ, ನಮಗೆ ಆ ಡಿಸಿಷನ್ ಮಾಡಬೇಕಾದ್ರೆ ನಮಗೆ ಎಲ್ಲಿದೆ ಬ್ಲಾಡರು, ಎಲ್ಲಿದೆ ಓವರಿ, ಸ್ಟಿಕ್ ಎಲ್ಲ ಸ್ಟಕ್ ಆದಾಗ ಅದೆಲ್ಲ ಡಿಸೆಕ್ಷನ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗಿಬಿಡುತ್ತೆ. ಆವಾಗ ಏನಾಗುತ್ತೆ, ನಮಗೆ ಕಾಂಪ್ಲಿಕೇಶನ್ಸ್ ಕಡಿಮೆ ಆಗುತ್ತೆ. ಈಗ ಬಾವಲ್ ಇಂಜುರಿ ಆಗ್ಬೋದು, ಬ್ಲಾಡರ್ ಇಂಜುರಿ ಆಗ್ಬೋದು, ಈ ಥರ ಸ್ಟಕ್ ಕೇಸ್ ಅಂತ ಏನು ಹೇಳ್ತೀವೋ ಅವಾಗ ಆಬ್ವಿಯಸ್ಲಿ ತುಂಬ ಅನುಕೂಲ ಆಗುತ್ತೆ ಆ ಥರ ಕೇಸ್. ಇವಾಗ ಈ ರೋಬೋಟಿಕ್ ಸರ್ಜರಿ ಅಡ್ವಾನ್ಸ್ ಟ್ರೀಟ್ಮೆಂಟಲ್ಲಿ ಬರೋದ್ರಿಂದ ನಿಮ್ಗೆ ಯಾವುದಾದ್ರೂ ಪೇಷಂಟ್ಗೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಂಥ ಅಗತ್ಯ ಬಿದ್ದಿತ್ತಲ್ಲ, ಕನ್ವಿನ್ಸ್ ಮಾಡುವಂಥ ನಿಟ್ಟಿನಲ್ಲಿ ಪೇಷಂಟ್ಗೆ? ಹೌದು, ಯಾಕೆಂದರೆ ಇದು ಹೊಸ ಟೆಕ್ನಾಲಜಿ ಆಗಿರೋದ್ರಿಂದ ಎಲ್ಲ ಪೇಷಂಟೂ ಕೇಳ್ತಾರೆ ನಮಗೆ, ಇದರಲ್ಲಿ ಏನು, ಯಾವ ಥರ ಅನುಕೂಲ ಇದೆ ನಮಗೆ, ಮತ್ತು ಯಾವ್ಯಾವ ಥರ ಮಾಡ್ತೀರಾ, ಮತ್ತು ಸರ್ಜರಿ ಆದಮೇಲೆ ರಿಕವರಿ ಎಲ್ಲ ಯಾವ ಥರ ಇರುತ್ತೆ ಅಂತ. ಈಗ ಎಲ್ಲ ಆನ್ಲೈನಲ್ಲಿ ನೋಡ್ತಾರೆ. ಸೊ ನಾಲೆಡ್ಜು ಸ್ವಲ್ಪ ಇರುತ್ತೆ ಆಲ್ರೆಡಿ. ರೋಬೋಟಿಕ್ಸ್ ಅಂತ ಕೇಳಬೇಕಾದ್ರೆ ಕೆಲವೊಮ್ಮೆ ಗೊತ್ತಿಲ್ಲ ಅಂದವ್ರಿಗೆ ನಾವು ಹೇಳ್ತೇವೆ ಏನೇನು ಇದೆಲ್ಲ ವೆರೈಟಿ ಸರ್ಜರಿ ಇದೆ, ವಿಚ್ ಈಸ್ ಅಡ್ವಾಂಟೇಜ್ ನಿಮಗೆ. ಲ್ಯಾಪ್ರೋಸ್ಕೋಪಿ ಇದೆ, ರೋಬೋಟಿಕ್ ಇದೆ, ಓಪನ್ ಸರ್ಜರಿ ಇದೆ ಅಂತ ಕೆಲವೊಮ್ಮೆ ಗೊತ್ತಿಲ್ಲ ಅಂದಾಗ ನಾವು ಡೀಪಾಗಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಈ ಸರ್ಜರಿಲಿ ನಿಮಗೆ ಇದು ಅನುಕೂಲ ಇರುತ್ತೆ, ಅನಾನುಕೂಲ ಇರುತ್ತೆ. ಸೊ ಅವರು ಡಿಸೈಡ್ ಮಾಡ್ತಾರೆ, ನಾವು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ. ಸೊ ಅವ್ರದ್ದು ಕನ್ಸೆಂಟ್ ತೊಗೊಂಡು ಮಾಡ್ತೇವೆ ನಾವು. ಓಕೆ, ಇಲ್ಲಿ ಪೋಸ್ಟ್ ಆಪರೇಷನ್ ಕೇರಲ್ಲಿ ಏನಾದರೂ ವ್ಯತ್ಯಾಸ ಇರುತ್ತಾ ಟ್ರೆಡಿಷನಲ್ ವೇ ಆ್ಯಂಡ್ ರೋಬೋಟಿಕ್ ಸರ್ಜರಿಯಲ್ಲಿ? ಇದು ಬಂದಾಗ ನಾವು ಓಪನ್ ಸರ್ಜರಿಲಿ ಆಬ್ವಿಯಸ್ಲಿ ಅವರು ಎದ್ದು ನಡೆಯೋದಕ್ಕೆ ಆಗಲಿ ಬೇಗ ಆಗೋದಿಲ್ಲ, ರಿಕವರಿ ಬೇಗ ಆಗೋದಿಲ್ಲ ಅವ್ರಿಗೆ ದೊಡ್ಡದು ಕಟ್ಟಾದಾಗ. ಸೊ ಅವ್ರಿಗೆ ಆಬ್ವಿಯಸ್ಲಿ ಈಗ ಪೇಯ್ನ್ ಕಿಲ್ಲರ್ ಏನು ಹೇಳ್ತೀವಿ ನಾವು, ನೋವಿಗೆ ಕೊಡುವಂಥ ಇಂಜೆಕ್ಷನ್ ಆಗಲಿ, ಮಾತ್ರೆ ಆಗಲಿ, ಮತ್ತು ಜಾಸ್ತಿ ಯೂಸ್ ಮಾಡ್ತೇವೆ. ಮತ್ತು ಅವ್ರಿಗೆ ರುಟೀನಾಗಿ ನಾವು ಎಲ್ಲ ಪೇಷಂಟ್ಗಳಿಗೂ ಫುಡ್ಡು, ಲಿಕ್ವಿಡ್ಸು ಎಲ್ಲ ಲ್ಯಾಪ್ರೋಸ್ಕೋಪಿ ಅಥವಾ ರೋಬೋಟಿಕಲ್ಲಿ ನಾವು ಆಲ್ಮೋಸ್ಟ್ ಒಂದು 4 ಅವರ್ಸ್ ಆದಮೇಲೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಇಷ್ಟೊಂದು ಪೇಷಂಟ್ಗೆ, ಇಫ್ ದ ಪೇಷಂಟ್ ಈಸ್ ವೆರಿ ಅವೇಕ್. ಈಗ ಒಳ್ಳೆ ಅನಸ್ತೀಷಿಯಾ ಟೆಕ್ನಿಕ್ಸು, ಹೊಸ ಮೆಥಡ್ ಯೂಸ್ ಮಾಡಿದಾಗ ಅನಸ್ತೀಷಿಯಾ ಎಫೆಕ್ಟು ಬೇಗ ಹೋದ ತಕ್ಷಣ ನಾವು ಪೇಯ್ನ್ ಕಿಲ್ಲರಲ್ಲಿ ನೋವಿನ ಮೆಡಿಕೇಷನಲ್ಲಿ ಇದು ಮಾಡಿದಾಗ ಆ ಸೆಡೇಷನ್ ಎಲ್ಲ ಹೋದ ತಕ್ಷಣ ನಾವು ಬೇಗನೆ ಓರಲ್ ಲಿಕ್ವಿಡ್ಸ್ ಆಗಲಿ, ಸೆಮಿ ಸಾಲಿಡ್ ಫುಡ್ ಆಗಲಿ ಸ್ಟಾರ್ಟ್ ಮಾಡ್ತೀವಿ. ಅದು ನಿಮ್ಗೆ ಓಪನಲ್ಲಿ ಟ್ರೆಡಿಷ್ನಲ್ ಮೆಥಡಲ್ಲಿ ಮಾಡೋಕ್ಕಾಗೋದಿಲ್ಲ. ಮತ್ತು ಇನ್ನೊಂದು ಏನಾಗುತ್ತೆ, ಇದೆಲ್ಲ ಬೇಗ ಮಾಡೋದ್ರಿಂದ ಪೇಷಂಟ್ ಮೊಬಿಲೈಸ್ ಮಾಡ್ತೀವಲ್ಲ ಬೇಗ. ಏನೇ ಸರ್ಜರಿ ಆಗಿ ಪೇಷಂಟ್ ಬೇಗ ಮೊಬಿಲೈಸ್ ಆದಾಗ ಇನ್ಫೆಕ್ಷನ್, ಸೆಕೆಂಡ್ರಿ ಇನ್ಫೆಕ್ಷನ್ ಏನು ಹೇಳ್ತೀವಿ ನಾವು, ಅದು ಕಡಿಮೆ ಇರುತ್ತೆ. ಈಗ ಲಂಗ್ ಇನ್ಫೆಕ್ಷನ್ ಆಗಲಿ, ಈಗ ಯೂರಿನ್ ಬ್ಲಾಡರ್ ಸರ್ಜರಿ ಆಗಿದೆ ಎದ್ದಡ್ಡಾಡೋಕ್ಕಾಗಲ್ಲ ಅಂದರೆ ಒಂದು ಕೆಥೆಟರ್ ಟ್ಯೂಬ್ ಹಾಕ್ತೀವಿ ಯೂರಿನ್ಗೆ, ಅವ್ರು ಎದ್ದು ವಾಕ್ ಮಾಡಲ್ಲ ಆವಾಗ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ. ಮತ್ತು ಇನ್ನೊಂದು ಏನು ಮಾಡುತ್ತಾರೆ, ಈಗ ಎದ್ದು ಈಗ ತುಂಬ ಒಬೀಸ್ ಪೇಷಂಟು, ಗೈನಿಕ್ ಸರ್ಜರಿ ಎಲ್ಲ ಯೂಶಲಿ 40 ವರ್ಷ ಆದಮೇಲೆ ಕಾಮನ್ ಆಗಿರೋದು. ಸೊ ಎದ್ದು ವಾಕ್ ಮಾಡಿಲ್ಲ ಅಂದರೆ, ಈಗ ಸರ್ಜರಿ ಡ್ಯೂರೇಷನ್ ಜಾಸ್ತಿ ಆಗಿದ್ರೆ ಕಾಲಲ್ಲಿ ಲೆಗ್ ಕ್ಲಾಟ್, ಹೈ ರಿಸ್ಕ್ ಪೇಷಂಟ್ ಅಂತ ಹೇಳ್ತೇವೆ, ಅವ್ರಿಗೆ BP, ಶುಗರು, ಈ ಥರ ಒಬಿಸಿಟಿ ಎಲ್ಲ ಇರೋರಿಗೆ ಸ್ವಲ್ಪ ಕ್ಲಾಟ್ ಆಗೋದು, ಲೆಗ್ಗಲ್ಲಿ ಶುಗರ್ ಇರೋರಿಗೆ ಈ ಥರ ರಿಸ್ಕ್ ಇರುತ್ತೆ. ಅದೇನಾದರೂ ಡಿಸ್ಲಾಡ್ಜ್ ಆದರೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇರುತ್ತೆ ಪೋಸ್ಟ್ ಆಪರೇಟಿವ್. ಅದು ಪೇಷಂಟ್ ಮಲಗೆ ಇದ್ದಾಗ ಬೇಗ ವಾಕ್ ಮಾಡಿಲ್ಲ ಅಂದಾಗ ಏನಾಗುತ್ತೆ, ಇಮ್ಮೊಬಿಲೈಸ್ ಆದಾಗ ಈ ರಿಸ್ಕ್ಸು ಆ್ಯಡ್ ಆನ್ ಆಗೋಗುತ್ತೆ. ಈಗ ನಾವು ಲ್ಯಾಪ್ರೋಸ್ಕೋಪಿ ಅಥವಾ ರೋಬೋಟಿಕ್ಸ್ ಎಲ್ಲ ಮಾಡಿದಾಗ ಏನಾಗ್ಬಿಡುತ್ತೆ, ನಮಗೆ ಈ ಥರ ಪೋಸ್ಟ್ ಆಪರೇಟಿವ್ ರಿಕವರಿಲಿ ಬೇಗ ಎದ್ದು ಅಟ್ಟಾಡಿಸೋದ್ರಿಂದ ಈ ಥರ ಕಾಂಪ್ಲಿಕೇಶನ್ಸ್ ಅಂದರೆ ಲಂಗ್ ಇನ್ಫೆಕ್ಷನ್ ಆಗಲಿ, ಯೂರಿನ್ ಇನ್ಫೆಕ್ಷನ್ ಆಗಲಿ, ಬಾವಲ್ ಮೂಮೆಂಟ್ಸ್ ಅಂದರೆ ಗ್ಯಾಸ್ ಪಾಸ್ ಮಾಡೋದಾಗಲಿ, ಮತ್ತು ಈ ಲೆಗ್ಗಲ್ಲಿ ಕ್ಲಾಟ್, ಈ ಥರ ಏನೇನು ಸೆಕೆಂಡ್ರಿ ಕಾಂಪ್ಲಿಕೇಶನ್. ಸರ್ಜರಿ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಸರ್ಜರಿ ಆದಮೇಲೆ ಪೇಷಂಟ್ ರಿಕವರಿ ಏನು ಕಾಂಪ್ಲಿಕೇಶನ್ಸ್ ಆಗದಂಗೆ ಹೋಗೋದು ಇಂಪಾರ್ಟೆಂಟು. ಸೊ ಈ ಥರ ಟೆಕ್ನಿಕ್ ಯೂಸ್ ಮಾಡೋದ್ರಿಂದ ನಾವು ಬೇಗ ಮೊಬಿಲೈಸ್ ಎಲ್ಲ ಮಾಡೋದ್ರಿಂದ
ಏನಾಗುತ್ತೆ ಈ ಥರ ಎಲ್ಲ ಸೆಕೆಂಡ್ರಿ ಕಾಂಪ್ಲಿಕೇಶನ್ಸ್ ಕಡಿಮೆ ಆಗುತ್ತೆ. ಎಸ್, ರೋಬೋಟಿಕ್ ಸರ್ಜರಿ ಬಗ್ಗೆ ಬಹಳ ವಿವರವಾಗಿ ಹೇಳ್ತಾ ಇದ್ರಿ. ಇನ್ನು ಯಾವುದಕ್ಕೆ ಈ ರೋಬೋಟಿಕ್ ಸರ್ಜರಿ ಅಸಿಸ್ಟೆನ್ಸ್ ಪಡ್ಕೊಳ್ಬಹುದು ಅಂತ? ಈಗ ನಾವು ಆಲ್ರೆಡಿ ತುಂಬ ವರ್ಷಗಳಿಂದ ರೋಬೋಟಿಕ್ಸ್ ಯೂಸ್ ಆಗ್ತಾ ಇದೆ, ಇಡೀ ಪ್ರಪಂಚದಲ್ಲಿ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ನಮ್ಮ ಇಂಡಿಯಾದಲ್ಲೂ ಎಲ್ಲ ಕಡೆ ಮೇಜರ್ ಮೆಟ್ರೋ ಸಿಟಿನಲ್ಲಿ ಆಲ್ರೆಡಿ ಇದೆ. ಫಸ್ಟು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಯೂರಾಲಜಿ ಮತ್ತು ಗೈನಿಕಾಲಜಿ ಸರ್ಜಿಕಲ್ ಪ್ರೊಸೀಜರ್ಸು ಥ್ರೂಔಟ್ ವರ್ಲ್ಡಲ್ಲಿ ಫಸ್ಟು ರೋಬೋಟಿಕ್ಸು ಸ್ಟಾರ್ಟ್ ಮಾಡಿದ್ದು. ಈಗಲೂ ಅಷ್ಟೇ ತುಂಬ ಸರ್ಜರೀಸು ಕಾಮನ್ ಆಗಿ ಯೂರಾಲಜಿ ಮತ್ತು ಗೈನಿಕಾಲಜಿ ಪ್ರೊಸೀಜರ್ಸ್ ನಡೀತಾ ಇದೆ. ಮತ್ತು ಕಾರ್ಡಿಯಾಕ್ ಹಾರ್ಟಿಂದ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಇಂಟೆಸ್ಟೈನ್ ರಿಲೇಟೆಡ್ ಸರ್ಜರೀಸು, ಮತ್ತು ಆರ್ಥೋಪೆಡಿಕ್ಕು, ನ್ಯೂರೋ ಇದೆಲ್ಲ ನಡೀತಾ ಇದೆ. ಈಗ ನಾವು ಗೈನಿಕ್ಕಿಗೆ ಅಂತ ಬಂದರೆ ಈ ಗೈನಿಕ್ ಲ್ಯಾಪ್ರೋಸ್ಕೋಪಿ ಏನೇನು ಮಾಡ್ತಿದ್ವಿ ಆಲ್ಮೋಸ್ಟ್ ಎಲ್ಲನೂ ರೋಬೋಟಿಕ್ಸಲ್ಲಿ ಮಾಡ್ಬೋದು. ಈಗ ಅದರಲ್ಲಿ 2 ಥರ, ನಾನ್ ಕ್ಯಾನ್ಸರಸ್ಸು ಮತ್ತು ಕ್ಯಾನ್ಸರಸ್ಸು. ನಾನ್ ಕ್ಯಾನ್ಸರಸ್ಸಲ್ಲಿ ಪ್ರೀವಿಯಸ್ಲಿ ನಾವು ಯೂಟ್ರಸ್ ರಿಮೂವಲ್ ಏನು ಓಪನಲ್ಲಿ ಮಾಡ್ತಿದ್ವಿ, ಫೈಬ್ರಾಯ್ಡ್ಸ್ ಅಂದರೆ ಟ್ಯೂಮರ್ಸ್ ಏನಿದೆ, ನಾನ್ ಕ್ಯಾನ್ಸರಸ್ ಟ್ಯೂಮರ್ಸ್ ಫೈಬ್ರಾಯ್ಡ್ಸ್ ಅಂತ ತೆಗಿತಿದ್ವಲ್ಲ, ಅದನ್ನು ರೋಬೋಟಿಕ್ಸಲ್ಲಿ ಮಾಡ್ಬೋದು. ಓವೇರಿಯನ್ ಸಿಸ್ಟ್ ಅಂತ ಏನು ಹೇಳ್ತೀವಿ ಅದು ಮಾಡ್ಬೋದು. ಮತ್ತು ಇದೆಲ್ಲ ನಾನ್ ಕ್ಯಾನ್ಸರಸ್. ಎಂಡೋಮೆಟ್ರಿಯೋಸ್ ಅಂತ ಆಗಲೇ ಹೇಳಿದೆ ನಾನು, ಸಿಸ್ಟ್ ರಿಮೂವಲ್ ಅಥವಾ ಯೂಟ್ರಸ್ ರಿಮೂವಲ್, ಎಂಡೋಮೆಟ್ರಿಯೋಸಿಸ್ ಬಂದಾಗ ಆ ಥರ ಸರ್ಜರೀಸು ಮಾಡ್ಬೋದು. ಮತ್ತು ಟ್ಯೂಬಲ್ ರೀಕೆನಲೈಸೇಷನ್ ಅಂತೀವಿ, ಅಂದರೆ ಪೋಸ್ಟ್ ಟ್ಯೂಬೆಕ್ಟಮಿ ಮಾಡಿಸ್ಕೊಂಡಿರ್ತಾರೆ ಮತ್ತು ಅವರು ಜಾಯಿನ್ ಮಾಡಬೇಕು ಟ್ಯೂಬು, ಅಂದರೆ ಇವೆಲ್ಲ ಮೈಕ್ರೋ ಸರ್ಜಿಕಲ್ ಪ್ರೊಸೀಜರ್ಸು. ಮುಂಚೆ ಎಲ್ಲ ಓಪನ್ ಟೆಕ್ನಿಕಲ್ಲಿ ಕಣ್ಣಿಗೆ ಮೈಕ್ರೋಸ್ಕೋಪಿ ಹಾಕ್ಕೊಂಡು ಸರ್ಜರಿ ಮಾಡ್ತಾಯಿದ್ರು. ಆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತುಂಬ ಸ್ಟ್ರಗಲ್ ಮಾಡಿಕೊಂಡು ಮಾಡ್ತಾಯಿದ್ರು. ಮತ್ತು ನಾವು ಲ್ಯಾಪ್ರೋಸ್ಕೋಪಿ ಬಂದಮೇಲೆ ಸ್ಮಾಲ್ ಇನ್ಸ್ಟ್ರೂಮೆಂಟ್ 3 mm ಇನ್ಸ್ಟ್ರೂಮೆಂಟ್ಸ್ ಅದರಲ್ಲೆಲ್ಲ ಮಾಡಲಿಕ್ಕೆ ಶುರು ಮಾಡಿದ್ವಿ. ಈಗ ರೋಬೋಟಿಕ್ಸ್ ಬಂದಮೇಲೆ ಆ ವಿಷನ್ನು ಅಷ್ಟು ಚೆನ್ನಾಗಿರೋದ್ರಿಂದ ಈ ಮೈಕ್ರೋ ಸರ್ಜಿಕಲ್ ಪ್ರೊಸೀಜರ್ಸೂ ತುಂಬ ಅನುಕೂಲ ಆಗುತ್ತೆ. ಮತ್ತು ಇನ್ನೊಂದು ಮೇಯ್ನ್ ಅಡ್ವಾಂಟೇಜ್ ಅಂದರೆ ಈಗ ಈ ಮೈಕ್ರೋ ಸರ್ಜಿಕಲ್ ಪ್ರೊಸೀಜರ್ ಮಾಡಬೇಕಾದ್ರೆ ಏನಾಗುತ್ತೆ, ಸ್ವಲ್ಪ ಕೈ ಏನಾದರೂ ಟ್ರಿಮರ್ಸ್ ಬಂದರೆ ಈ ರೋಬೋಟಿಕ್ಕು ಅದನ್ನು ನಲಿಫೈ ಮಾಡುತ್ತೆ. ಓಕೆ. ಯಾಕೆಂದರೆ ಮೈಕ್ರೋ ಸರ್ಜರಿ ನಾವೀಗ ಚಿಕ್ಕದು ಥ್ರೆಡ್ಡಲ್ಲಿ ಮಾಡ್ತಿರ್ತೀವಿ, ಈ ಮೈಕ್ರೋಸ್ಕೋಪಿ ಅದೊಂದು ಅಡ್ವಾಂಟೇಜ್ ಇದೆ ರೋಬೋಟಿಕ್ಸಲ್ಲಿ. ಓಕೆ. ಈ ಥರ ನಾನ್ ಕ್ಯಾನ್ಸರಸ್ ಅಂತ ಈ ಸರ್ಜರಿಗಳನ್ನೆಲ್ಲ ಮಾಡ್ಬೋದು. ಇನ್ನು ಕ್ಯಾನ್ಸರ್ ಸರ್ಜರಿಗಳಲ್ಲಿ ತುಂಬ ಅನುಕೂಲ ಇದೆ. ಅಂದರೆ ಅದರಲ್ಲೂ ಅಷ್ಟೇ ಸ್ವಲ್ಪ ಡಿಫಿಕಲ್ಟ್ ಏರಿಯಾಸ್, ಈಗ ಲಿಂಫ್ ನೋಡ್ ಡಿಸೆಕ್ಷನ್ ಆಗಲಿ, ಈ ಕ್ಯಾನ್ಸರ್ ಆಫ್ ದ ಸರ್ವಿಕ್ಸ್ ಅಂತ ಹೇಳ್ತೀವಿ, ಯುಟ್ರೈನ್ ಲೈನಿಂಗ್ ಕ್ಯಾನ್ಸರ್, ಎಂಡೋಮೆಟ್ರಿಯಲ್ ಕ್ಯಾನ್ಸರು ಮತ್ತು ಅಂಡಾಶಯದ ಕ್ಯಾನ್ಸರು, ಇದರಲ್ಲೆಲ್ಲನೂ ಈಗ ಯುಟಿಲೈಸ್ ಆಗ್ತಾ ಇದೆ ಆಲ್ರೆಡಿ ರೋಬೋಟಿಕ್ಸು. ಇದರಲ್ಲಿ ಏನು ಅಂದರೆ ಪ್ರಿಸಿಷನು ಜಾಸ್ತಿ ಆಗುತ್ತೆ, ಕಾಂಪ್ಲೆಕ್ಸ್ ಸರ್ಜರೀಸ್ ಅದೇ ನಾನು ಆಗಲೇ ಹೇಳ್ದಂಗೆ ಡಿಫಿಕಲ್ಟ್ ಏರಿಯಾಸ್ನ ರೀಚ್ ಮಾಡಲಿಕ್ಕೆ ತುಂಬ ಅನುಕೂಲವಾಗುತ್ತೆ ಈ ಥರ ರೋಬೋಟಿಕ್ಸಲ್ಲಿ. ಓಕೆ. ಇಲ್ಲಿ ಪೇಷಂಟ್ ಬೆನಿಫಿಟ್ ಹೇಳೋದಾದರೆ ಡಾಕ್ಟರ್ ಗೈನೋ ಆಗಿರೋದ್ರಿಂದ ಅದೇ ನಾನು ಹೇಳಿದ್ನಲ್ಲ, ಎಸ್ಪೆಷಲಿ ವರ್ಕಿಂಗ್ ಲೇಡೀಸ್ ಅಂತೂ ಈಗ ನಾವು ಯೂಟ್ರಸ್ ರಿಮೂವಲ್ ಮಾಡಿ ನೆಕ್ಸ್ಟ್ ಡೇನೇ ಯೂಶಲಿ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ಅವರು ಆಲ್ಮೋಸ್ಟ್ 1 ವೀಕ್ ರೆಸ್ಟಲ್ಲಿ ದೇ ವಿಲ್ ಸ್ಟಾರ್ಟ್ ವರ್ಕಿಂಗ್. 1 ವಾರ ಆದಮೇಲೆ ವರ್ಕಿಂಗ್ ಲೇಡೀಸು ಆಲ್ಮೋಸ್ಟು ಮುಂಚೆ ಎಲ್ಲ ಏನು ಮಾಡ್ತಾಯಿದ್ರು, ಡಾಕ್ಟ್ರೇ ನಾವು ಯೂಟ್ರಸ್ ತೆಗೆಸ್ಕೊಂಡ್ರೆ ದಪ್ಪ ಆಗಿಬಿಡ್ತೀವ ಅಂತ ಒಂದೇ ಕ್ವಶನ್ ಕೇಳೋದು ಎಲ್ಲರೂ, ಈಗಲೂ ಅಷ್ಟೇ. ಇಟ್ ಈಸ್ ನಾಟ್ ಯೂಟ್ರಸ್ ರಿಮೂವಲ್ ನಮಗೆ ದಪ್ಪ ಮಾಡುತ್ತೆ ಅಂತಲ್ಲ. ಈಗ ಓಪನ್ ಸರ್ಜರಿ ಮಾಡಿಬಿಟ್ಟು ಹಳೆ ಕಾಲದಲ್ಲಿ ಎದ್ದು ಅಡ್ಡಾಡಬೇಡಿ, ಇದು ಮಾಡಬೇಡಿ, ಅದು ಮಾಡಬೇಡಿ, ರೆಸ್ಟ್ರಿಕ್ಷನ್ ಜಾಸ್ತಿ ಇತ್ತು. ಕೋರ್ಸಿ ಎಲ್ಲರೂ ಚೆನ್ನಾಗಿ ತಿನ್ನೋಕ್ಕೆ ಕೊಡ್ತಿದ್ರು. ಸೊ ಮೊಬಿಲೈಸ್ ಮಾಡೋದು ಇಂಪಾರ್ಟೆಂಟ್. ಆ ಥರ ಕೂತು ತಿಂದಾಗ ಒಬೆಸಿಟಿ ಯಾರಿಗೇ ಆಗಲಿ ಬಂದೇ ಬರುತ್ತೆ, ಒಂದು 6 ತಿಂಗಳು ಕೂತ್ಕೊಂಡ್ಬಿಟ್ರೆ. ಅದೇ ಈಗ ಲ್ಯಾಪ್ರೋಸ್ಕೋಪಿನಲ್ಲಿ ಏನಾಗುತ್ತೆ, ಈ ಬ್ಲಡ್ ಲಾಸ್ ಕಡಿಮೆ ಇರುತ್ತೆ, ಪೇಯ್ನ್ ಕಡಿಮೆ ಇರುತ್ತೆ, ಸೊ ಇನ್ಫೆಕ್ಷನ್ ರೇಟ್ಸ್ ಕಡಿಮೆ ಇರುತ್ತೆ. ಸೊ ಏನಾಗುತ್ತೆ, ಲ್ಯಾಪ್ರೋಸ್ಕೋಪಿ ರೋಬೋಟಿಕ್ಸ್ ಬಂದಾಗ್ಲೂ ಅಷ್ಟೇ ಈ ಪ್ರಿಸಿಷನ್ ಎಲ್ಲ ಜಾಸ್ತಿ ಆಗೋದ್ರಿಂದ ಪೇಯ್ನು ಕಡಿಮೆ ಇರುತ್ತೆ, ಅನ್ನೆಸೆಸರಿ ಒಳಗಡೆ ಮೂಮೆಂಟ್ಸು ಮಾಡೋದಿಲ್ಲ. ಅವಾಗ ಎಷ್ಟು ಸ್ಪೆಸಿಫಿಕ್ ಆಗಿ ಬೇಕೋ ಅಷ್ಟು ಮೂಮೆಂಟ್ಸ್ ಮಾಡೋದ್ರಿಂದ ಏನಾಗುತ್ತೆ, ಪೇಯ್ನು ಎಲ್ಲ ಕಡಿಮೆ ಇರೋದ್ರಿಂದ, ಮೆಡಿಕೇಷನ್ಸ್ ಎಲ್ಲ ಕಡಿಮೆ ಇರೋದ್ರಿಂದ ಪೋಸ್ಟ್ ಡಿಸ್ಚಾರ್ಜೂ ಬೇಗ ಆಗೋಗುತ್ತೆ. ರಿಕವರಿ ಟೈಮಲ್ಲೂ ಅಷ್ಟೇ ಮೆಡಿಕೇಷನ್ಸು ಜಾಸ್ತಿ ಯೂಸ್ ಮಾಡೋದು ಬೇಕಾಗಲ್ಲ ಅವ್ರಿಗೆ. ಏನು ಬೇಕೋ ಅವರು ಬೇಗ 1 ವೀಕಿಗೆ ಚೆನ್ನಾಗಿ ಮೊಬಿಲೈಸ್ ಆಗಿಬಿಟ್ಟು ನಾರ್ಮಲ್ ಕೆಲಸಗಳೆಲ್ಲ ಶುರು ಮಾಡ್ಕೊತಾರೆ ಮೋಸ್ಟ್ ಆಫ್ ದ ಸರ್ಜರಿ. ಇಲ್ಲಿ ರೋಬೋಟಿಕ್ ವೇ ಆಫ್ ಸರ್ಜರಿಯಲ್ಲಿ 1+ ಆಸ್ ಅ ಡಾಕ್ಟರ್ ಹೇಳ್ಬೇಕಂತ ಹೇಳಿದ್ರೆ ಸೀನಿಯರ್ ಡಾಕ್ಟರ್ಗಳ ಇನ್ಪುಟ್ಗಳನ್ನ ತಗೊಳ್ಳೋದು, ರಿಟೈರ್ಡ್ ಡಾಕ್ಟರ್ಗಳು ಕೂಡ ಇಲ್ಲಿ ಪರ್ಫಾರ್ಮ್ ಮಾಡ್ಬೋದು, ಅಥವಾ ಅವರ ಒಂದು ನಾಲೆಜ್ನ ನಾವು ತಗೋಬಹುದು, ಆ ರೀತಿಯಾದಂಥ ಆಪ್ಷನ್ಸ್ಗಳಿದೆಯಾ ಡಾಕ್ಟರ್? ಸೀನಿಯರ್ಸ್ ಆಬ್ವಿಯಸ್ಲಿ ಈಗ ಓಪನ್ ಸರ್ಜರಿ ಜಾಸ್ತಿ ಮಾಡಿದಷ್ಟು ಓಪನ್ ಸರ್ಜರಿ ಎಕ್ಸ್ಪೋಜರ್ ಇರುತ್ತೆ. ಅವರು ಲ್ಯಾಪ್ರೋಸ್ಕೋಪಿನಲ್ಲಿ ಎಕ್ಸ್ಪೋಜರ್ ಇದ್ರೆ ರೋಬೋಟಿಕ್ಸ್ ಈಸಿ ಆಗುತ್ತೆ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಲರ್ನಿಂಗ್ ಕರ್ವ್ ಜಾಸ್ತಿ ಆಗುತ್ತೆ. ಈಗ ಲ್ಯಾಪ್ರೋಸ್ಕೋಪಿ ಓವರ್ ದ ಪೀರಿಯಡ್ ಆಫ್ ಇಯರ್ಸ್ ನಾವು ಮಾಡ್ತಾನೆ ಇರ್ತೀವಿ ಅಂದರೆ ರೋಬೋಟಿಕ್ಸ್ ಏನು ನಮಗೆ ಕಷ್ಟ ಇಲ್ಲ. ಈಗ 1 ವಾರದಿಂದ 1 ಮಂತ್ ಒಳಗೆ ಕಲ್ತ್ಬಿಡ್ಬೋದು. ಯಾಕೆಂದ್ರೆ ಆ ಮೂಮೆಂಟ್ಸ್ ಎಲ್ಲ ಇನ್ನೂ ನಮಗೆ ಈಸಿ ಆಗಿಬಿಡುತ್ತೆ ಅದರಲ್ಲಿ ರೋಬೋಟಿಕ್ಸಲ್ಲಿ. ಸೊ ನೀವು ಎಷ್ಟು ಸೀನಿಯರ್ ಆದ್ರೂ ಆ ಪ್ರಿಸಿಷನ್ ಇರೋದ್ರಿಂದ ಆ ಹಳೆ ಎಕ್ಸ್ಪೀರಿಯನ್ಸ್ ಏನಿರುತ್ತೋ ಅದು ಕೌಂಟ್ ಆಗುತ್ತೆ ಲ್ಯಾಪ್ರೋಸ್ಕೋಪಿ. ಟ್ರೆಡಿಷನಲ್ ಓಪನ್ ಮೆಥಡ್ ಇರೋದಾಗ ಡೈರೆಕ್ಟಾಗಿ ರೋಬೋಟಿಕ್ಸ್ ಶಿಫ್ಟ್ ಮಾಡ್ತೇನೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಡೈರೆಕ್ಟ್ ಸರ್ಜರೀಸು.
ಓಕೆ, ಇಲ್ಲಿ ಲೈಫ್ ಸ್ಟೈಲ್ನಲ್ಲಿ ಏನಾದರೂ ಚೇಂಜಸ್ಗಳು ಬೇಕಾಗುತ್ತಾ? ಆಸ್ ಯೂಶುವಲ್ ಎಲ್ಲ ಡಾಕ್ಟರ್ಸ್ಗಳು ಹೇಳ್ತಾ ಇದ್ದಾರೆ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಬರಬಾರ್ದು ಅಂತ ಹೇಳಿದ್ರೆ ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಳ್ಳಿ ಅಂತ. ಇಲ್ಲಿ ಪೋಸ್ಟ್ ಆಪರೇಷನ್ ಕೇರ್ನಲ್ಲೂ ಕೂಡ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದು ಬಹಳ ಮುಖ್ಯವಾಗುತ್ತಾ ಹೇಗೆ? ನಾನು ಆಗಲೇ ಹೇಳಿದೆ ನಿಮಗೆ, ಪೋಸ್ಟ್ ಆಪ್ ಈಗ ಈ ಅಡ್ವಾಂಟೇಜ್ ಅಂದರೆ ಮಿನಿಮಲ್ ಆಕ್ಸೆಸ್ ಸರ್ಜರಿ ಇದೆಲ್ಲ ಲ್ಯಾಪ್ರೋಸ್ಕೋಪಿ ಆಗಲಿ, ರೋಬೋಟಿಕ್ಸ್ ಆಗಲಿ, ಇದೆಲ್ಲ ಬೇಗ ರಿಕವರಿ ಆಗೋದ್ರಿಂದ ನಾವು ಯಾವುದು ಅವ್ರನ್ನ ರಿಸ್ಟ್ರಿಕ್ಟ್ ಮಾಡೋದಿಲ್ಲ ಬೆಡ್ಡಲ್ಲಿ. ಸೊ ಅವರು ಮೇಯ್ನ್ ಏನು ಅಂದರೆ ಒಂದು ಏಜ್ ಆದಮೇಲೆ ಹೆಣ್ಮಕ್ಳಿಗೆ ಹಾರ್ಮೋನಲ್ ಚೇಂಜಸ್ ಇದ್ದೇ ಇರುತ್ತೆ. ನೀವು ಸರ್ಜರಿ ಮಾಡಿಸಿದ್ರೆ ಈಗ ಅಂಡಾಶಯದಿಂದ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಏನು ಹಾರ್ಮೋನ್ಸು ಸೆಕ್ರೇಟ್ ಮಾಡ್ತಿರುತ್ತೋ ನಾವು ತೆಗಿಲಿಲ್ಲ ಅಂದರೆ ಅದ್ರ ಪ್ರೊಡಕ್ಷನ್ ಇದ್ದೇ ಇರುತ್ತೆ ಯೂಟ್ರಸ್ ತೆಗೆದ್ರೂ. ಮತ್ತು ಏನಾದರೂ ಫೈಬ್ರಾಯ್ಡ್ ಈ ಥರ ಸರ್ಜರಿ ಏನು ಮಾಡಿದ್ರು ಮೇಯ್ನ್ ಏನು ಅಂದರೆ ಈಗ ಸರ್ಜರಿ ಆದ ತಕ್ಷಣ ಆಫ್ಟರ್ 40 ಇಯರ್ಸ್ ಎಲ್ಲ ಏನಾಗುತ್ತೆ, ಒಬ್ರೊಬ್ರಿಗೆ ರಿಸ್ಟ್ರಿಕ್ಟ್ ಆಗೋದ್ರಿಂದ ಏನಾಗ್ಬಿಡುತ್ತೆ, ಒಬಿಸಿಟಿ ಬರುತ್ತೆ. ಒಬಿಸಿಟಿ ಸ್ಟಾರ್ಟ್ ಆದರೆ ಏನಾಗುತ್ತೆ, ನೀ ಪೇಯ್ನು, ಕೊಲೆಸ್ಟ್ರಾಲು, ಶುಗರ್ ಎಲ್ಲ ಶುರುವಾಗುತ್ತೆ. ಸೊ ಮೇಯ್ನ್ ನಿಮಗೆ ಇದೆಲ್ಲ ಯಾವುದು ರಿಸ್ಟ್ರಿಕ್ಷನ್ ಇರೋದಿಲ್ಲ. ಸೊ ಮೇಯ್ನ್ ನಿಮಗೆ ಫಿಸಿಕಲ್ ಆ್ಯಕ್ಟಿವಿಟಿ ಇನ್ ಎನಿ ಫಾರ್ಮ್ ಅಂದರೆ ವಾಕಿಂಗ್ ಆಗಲಿ, ಜಾಗಿಂಗ್ ಆಗಲಿ, ಎಕ್ಸಸೈಸ್ ಆಗಲಿ, ಫುಡ್ ಎರಡೂ ತುಂಬ ಇಂಪಾರ್ಟೆಂಟ್. ಈಗ ಮುಂಚೆ ನಾವು ಏನು ತಿಂತಿದ್ವೋ ಅಷ್ಟು ಮೆಟಬಾಲಿಸಮು, ಕೆಟಬಾಲಿಸಮ್ ಆಫ್ಟರ್ ಸರ್ಟನ್ ಏಜ್ ಇರೋದಿಲ್ಲ. ಸೊ ಅಷ್ಟು ಆ್ಯಕ್ಟಿವಿಟಿ, ಫಿಸಿಕಲ್ ಆ್ಯಕ್ಟಿವಿಟಿ ನಮ್ಗೆ ಇರೋದಿಲ್ಲ. ಚಿಕ್ಕ ಮಕ್ಕಳು ಎಷ್ಟು ಅಡ್ಡಾಡ್ತಿರ್ತಾರೋ ಅಷ್ಟು ಮೂಮೆಂಟ್ಸ್ ನಮ್ಮಲ್ಲಿ ಇರೋದಿಲ್ಲ. ಸೊ ಆವಾಗ ಫುಡ್ಡು ವಾಟ್ ಎವರ್ ವಿ ಈಟ್, ನ್ಯೂಟ್ರಿಷಿಯಸ್ ಫುಡ್ಡು ಮತ್ತು ಅನ್ನೆಸೆಸರಿ ಜಂಕ್ ಫುಡ್ನ ಅವಾಯ್ಡ್ ಮಾಡಿ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡೋದ್ರಿಂದ ಈ ಸರ್ಜರಿ ರಿಕವರಿನಲ್ಲೂ ಅವರು ಅಷ್ಟು ಆ್ಯಕ್ಟಿವ್ ಆಗಿ ರಿಕವರಿ ಆಗ್ತಾರೆ, ಈ ಥರ ಫಿಸಿಕಲಿ ಆ್ಯಕ್ಟಿವ್ ಇರೋರು. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ರೋಬೋಟಿಕ್ ಸರ್ಜರಿ ಬಗ್ಗೆ ಬಹಳ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಇದುವರೆಗೆ ನಮ್ಮ ಜೊತೆಗಿದ್ದು ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ನ ಡಾಕ್ಟರ್ ಶಾಂತಲಾ ಅವರು. ನೇರ ಭೇಟಿಗಾಗಿರುವಂಥ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ಸಕ್ರಾ ವರ್ಲ್ಡ್ ಹಾಸ್ಪಿಟಲ್, ಔಟರ್ ರಿಂಗ್ ರೋಡ್, ಮಾರತಹಳ್ಳಿ, ಬೆಳ್ಳಂದೂರು, ಬೆಂಗಳೂರು 560103. ದೂರವಾಣಿ ಸಂಖ್ಯೆ 0804969469. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.